ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ. ಇವತ್ತೇನು ಗುರು ಇಷ್ಟೊಂದು ಚಳಿ ಇದೆ. ಬೆಳಗ್ಗೆನೆ ನನ್ನ ತಮ್ಮನೂ ನಮ್ಮ ಮನೆಗೆ ಬಂದಿದ್ದ. ನಮ್ಮ ಅಕ್ಕನ ಬಿಟ್ಟು ಬರಕ್ಕೆ ಹೋಗೋಣ ಅಂತ. ನಮ್ಮಮ್ಮ, ನಮ್ಮ ಆಂಟಿ, ನಮ್ಮ ದೊಡ್ಡಮ್ಮ ಎಲ್ಲ ಅಡುಗೆ ಮಾಡ್ತಿದ್ರು. ನಾನು ಹೆಲ್ಪ್ ಮಾಡೋಣ ಅನ್ಕೊಂಡೆ, ಬೇಡ ಅಂದ್ಬಿಟ್ಟು ಅದಕ್ಕೆ ಸುಮ್ಮನೆ ನಮ್ಮ ತಮ್ಮನ ಜೊತೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡೋಕ್ಕೆ ಅಂತ ಬಂದ್ಬಿಟ್ಟೆ. ಅವನು ಮುತ್ಕೊಡೋ ಅಂದ ತಕ್ಷಣ ಮುತ್ಕೊಟ್ಬಿಡ್ಬೇಕಾ. ಆಮೇಲೆ ನೆಕ್ಸ್ಟ್ ನಮ್ಮ ಅಕ್ಕನ ಬಿಟ್ಟು ಬರೋಕ್ಕೆ ಅಂತ ನಾನು, ನಮ್ಮ ನೂತು, ನಮ್ಮ ಪಪ್ಪ ಎಲ್ಲ ಹೊರಟ್ವಿ. ಇವತ್ತು ಯಾಕೋ ನೋಡ್ತಾ ಇದ್ದಾಳೆ, ಯಾಕೆ ಅಂತ ಇದು ಮಾಡ್ಕೊಳಕ್ ಹೋಗ್ಬಿಟ್ರಿ. ನೂತು ಇದ್ದಾನೆ ಅಂತ ಅಷ್ಟೇ. ಆಮೇಲೆ ತಿಂಡಿ ತಿನ್ನೋ ಅಂದ್ರೆ ಬರೀ ಫೋನು, ಈಗಲೇ ಹಿಂಗೆ. ಆಮೇಲೆ ಆಂಟಿ ಮತ್ತೆ ದೊಡ್ಡಮ್ಮನು ಊರಿಗೆ ಬಿಟ್ಟು ಬರೋಣ ಅಂತ ಹೊರಟ್ವಿ. ಆಮೇಲೆ ಪೋಸ್ಟ್ ಕೊಡ್ತಿದ್ದಾನೆ ಫೋನ್ ಇಟ್ಕೊಂಡು. ಅಯ್ಯೋ ಅವ್ರನ್ನೆಲ್ಲ ಬಿಟ್ಟು ವಾಪಸ್ ಬರ್ತಾ ಇದ್ರೆ ಇವ್ನು ನೋಡ್ರಿ, ಇವನ್ ಮೈಂಡ್ ವಾಯ್ಸ್ ಹಾಕ್ತೀನಿ ನೋಡ್ರಿ. ಜಾಸ್ತಿ ಮಾತಾಡಬೇಡ, ಅನ್ನೆಸೆಸರಿಯಾಗಿ ನನ್ನ ಎದುರಿಗೆ ನನಗಿಂತ ಹೈ ಎಮೋಷನಲ್ ಡೈಲಾಗ್ ಹೊಡೆದ್ರೆ ಚಿಂತಿ ಮಾಡ್ಬಿಡ್ತೀನಿ. ನಮ್ಮಮ್ಮನೂ ಪಕ್ಕದಲ್ಲಿರೋ ಊರಿಗೆ ಹಬ್ಬಕ್ಕೆ ಅಂತ ಹೊರಟ್ವಿ. ನನ್ಕಿಂತ ಚೆನ್ನಾಗಿ ರೆಡಿಯಾಗಿ ಬಂದ್ಬಿಟ್ಟಿದ್ದಾರೆ ನಮ್ಮಮ್ಮ. ಎಲ್ಲರೂ ಊಟ ಮಾಡ್ತಾ ಇದ್ರು. ನಾನು ಊಟ ಮಾಡಲ್ಲ, ಯಾಕಂದ್ರೆ ನಾನು ಏಕಾದಶಿ ಮಾಡ್ತಾ ಇದ್ದೀನಿ. ನಮ್ಮ ತಾತ ನಮ್ಮ ಲಕ್ಕಿ ನನ್ನ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಸುಮ್ಮನೆ ಹಂಗೆ ಹೇಳಿದ್ದು ಸೀರಿಯಸ್ ಆಗಿ ತಗೋಬಿಡಿ. ನಮ್ನೆಲ್ಲ ಯಾರು ಮಿಸ್ ಮಾಡ್ಕೊಂತಾರೆ, ಬಿಡ್ರಿ ಹೋಗ್ಲಿ. ನಮ್ಮ ಮನೆ ಕಿತಾಪತಿ ಬಾಯಲ್ಲಿ ಪೇಪರ್ ಇಟ್ಕೊಂಡು ನನಗೆ ಆಟ ಆಡಿಸ್ತಿದ್ದಾನೆ. ಆಮೇಲೆ ಸಂಜೆ ಆಗಿತ್ತು ಅಂತ ನಾನು ದೀಪ ಎಲ್ಲ ಹಚ್ಬಿಟ್ಟು, ಇವತ್ತು ನಾನು ಏಕಾದಶಿ ಮಾಡ್ತಾ ಇದ್ದೀನಿ. ಅದರಲ್ಲೂ ಇಷ್ಟೊತ್ತಾದರೂ ನಿರ್ಜಲ ಏಕಾದಶಿ ಮಾಡ್ತಾ ಇದ್ದೀನಿ. ನೀರು ಕೂಡ ಕುಡ್ದಿಲ್ಲ ನಾನು. ಇವತ್ತು ಒಂದಿನ ಮಾಡೋ ಏಕಾದಶಿ 23 ಏಕಾದಶಿಗಳಿಗೆ ಸಮ ಅಂತ ನಮ್ಮಮ್ಮ ಹೇಳಿದ್ರು. ಅದಕ್ಕೋಸ್ಕರ ನಾನು ಹೋದ ವರ್ಷನೂ ಕೂಡ ಮಾಡಿದ್ದೆ. ಇದು 2ನೇ ವರ್ಷ ನಾನು ಮಾಡ್ತಾ ಇರೋ ಏಕಾದಶಿ. ನಾಳೆ ಬೆಳಿಗ್ಗೆ ತಿಮ್ಮಪ್ಪನ ದರ್ಶನ ಮಾಡಿಕೊಂಡು ಊಟ ಮಾಡ್ತೀನಿ. ಅಲ್ಲಿ ತನಕ ನಿರ್ಜಲವಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ನಾನು ನನ್ನ ಕೈಲಾದಷ್ಟು ಪ್ರಯತ್ನ ಪಡ್ತೀನಿ. ನಿನ್ನೆ ಮತ್ತು ಇವತ್ತಿಂದು ಗ್ರ್ಯಾಟಿಟ್ಯೂಡ್ ಬರ್ದಿರಲಿಲ್ಲ, ಅದನ್ನು ಬರೆದೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್. ಅಷ್ಟೇ.